ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಕೆಲವರು ಈ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್ ಬಂಪ್ ನಲ್ಲಿ ಹೋಗಿದ್ದರೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಮತ್ತು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಕೂಡ ಜಗಳ ಮಾಡಬೇಡಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಾವು ಹೊಯ್ಸಲ ಗಾಡಿಗಳು, ಶಕ್ತಿ ಗಾಡಿಗಳು ಅಲ್ಲಿ ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಎಲ್ಲೂ ನಿಮ್ಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ, ಸಾರ್ವಜನಿಕರು ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದ್ರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ. ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಕೆಲವರು ಈ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್ ಬಂಪ್ ನಲ್ಲಿ ಹೋಗಿದ್ದರೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಮತ್ತು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಕೂಡ ಜಗಳ ಮಾಡಬೇಡಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಾವು ಹೊಯ್ಸಲ ಗಾಡಿಗಳು, ಶಕ್ತಿ ಗಾಡಿಗಳು ಅಲ್ಲಿ ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಎಲ್ಲೂ ನಿಮ್ಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ, ಸಾರ್ವಜನಿಕರು ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದ್ರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ. ಸಪ್ಲೈ ಸೈಡ್ ಯಾವುದೇ ಇಶ್ಯೂ ಇಲ್ಲ. ಹೊರಗಡೆಯಿಂದ ಡೀಸೆಲ್ ಪೆಟ್ರೋಲ್ ಒಳಗಡೆ ಬರ್ಲಿಕ್ಕೆ ಇಶ್ಯೂ ಇಲ್ಲ. ಈ ಡಿಪೋದಿಂದ ಪೆಟ್ರೋಲ್ ಬಂಕ್ ಹೋಗ್ಲಿಕ್ಕೆ ಇಶ್ಯೂ ಇಲ್ಲ. ಯಾರಾದರೂ ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ CP ಸಾಹೇಬರಿಗೆ ಹೇಳ್ತಾರೆ, ಅವರ ಮೇಲೆ ಸ್ಟ್ರಿಕ್ಟ್ ಕಾನೂನಿನ ಕ್ರಮ ತಗೊಳ್ತೀವಿ. ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ ನಂತರನೂ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಪ್ಪು ಮಾಹಿತಿಯನ್ನು ಹೊರಡಿಸ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಯಾರಿಗೂ ಸಪ್ಲೈ ಕೊಡಲ್ಲ, ಯಾರಿಗೂ ಸಪ್ಲೈ ಕೊಡಲ್ಲ. ಇವತ್ತಿಂದ ಈ ಸುದ್ದಿಗೋಷ್ಠಿ ಆದ ನಂತರ ನಾವು ಎಲ್ಲರೂ ಆಕ್ಷನ್ ತಗೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಗಂತ ಮುಂಚೆ ತಗೋಬಾರ್ದು. ಎಲ್ಲರಿಗೂ ಸ್ಪಷ್ಟೀಕರಣ ಕೊಟ್ಟಿದ ನಂತರ ಎಲ್ಲರಿಗೆ ತಿಳುವಳಿಕೆ ಇರಬೇಕು. ಅದಾದ ನಂತರ